ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 8 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಿತ್ರದುರ್ಗ ಟು ಚಳ್ಳಕೆರೆಗೆ ಹೋಗುವಂಥ ದಾರಿಯಲ್ಲಿ ಆ ಭಾಗದಲ್ಲಿ ಬರುವಂಥ 6 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಈ ಜಮೀನಲ್ಲಿ ಏನಿದೆ, ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಮಣ್ಣು ಯಾವುದು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಗೆ ಕೇವಲ 8 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆ ಟು ಚಿತ್ರದುರ್ಗ ಹೋಗುವ ಮಾರ್ಗದಲ್ಲಿ ಬರುವಂಥ ಇದು 6 ಎಕರೆ 20 ಗುಂಟೆ. ಬೆಂಗಳೂರಿಗೆ ಇಲ್ಲಿಗೆ 208 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗಕ್ಕೆ ಕೇವಲ 22 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇದು 6 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಜೊತೆಗೆ ಇದು ಒಂದು 100 ವರ್ಷ ಇತಿಹಾಸ ಇರುವಂಥ ನೀರಾವರಿ ತೋಟ. ನಿಮಗೆ ಹಿಂದೆ ಕಾಣಿಸ್ತಾ ಇರ್ಬೋದು, ಆ ತೆಂಗಿನ ಮರ ಎಲ್ಲ ಒಣಗಿರೋದು. ಕೆಲವೊಂದು ಕಾರಣಾಂತರಗಳಿಂದ ಈ ಜಮೀನಿನ ಮಾಲೀಕ ಇದನ್ನು ಉಳುಮೆ ಮಾಡದೆ ಬಿಟ್ಟಿದ್ದಾನೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ನೀವೆಲ್ಲಾದರೂ ನೋಡಿ, ನೀವು ನೋಡ್ಕೊಳ್ಳಿ, ಅದ್ರ ಪಕ್ಕದಲ್ಲೇ ಅಡಿಕೆ ತೆಂಗು ಎಲ್ಲವೂ ಕೂಡ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ನೋಡಿ, ಇಲ್ಲಿ ಪಕ್ಕದಲ್ಲೂ ಕೂಡ ನಿಮಗೆ ತೆಂಗು ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ಪಕ್ಕದಲ್ಲೂ ಕೂಡ ತೆಂಗೆ, ಅಂದರೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ನೀರಿನ ಸಮಸ್ಯೆ ಅಂತೂ ಈ ಭಾಗದಲ್ಲಿ 100% ವಾಟ್ರು, ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಇನ್ನು ಜಮೀನು ನಿಮಗೆ ಅಲ್ಲೊಂದು ಬೈಕ್ ನಿಂತಿದೆ, ಅಲ್ಲಿಂದ ನಿಮಗೆ ಈ ಕಡೆ ಈ ಮರದವರೆಗೂ ಇದೆ. ಮತ್ತು ನಿಮಗೆ ಆ ಕಡೆ ಮರ ಬಿದ್ದೋಗಿರೋದ್ರಿಂದ ಹಿಡಿದು, ಅಂದರೆ ಅಲ್ಲಿ ಕಳ್ಳೆ ಕಿತ್ತಿದ್ದಾರೆ ಈಗಾಗಲೇ, ಅಲ್ಲಿಂದ ನಿಮಗೆ ತಾರ್ ರೋಡು ಹೆಚ್ಚು ಕಮ್ಮಿ 200-220 ಅಡಿ ತಾರ್ ರೋಡ್ ಪೇಸ್ ಸಿಗುತ್ತೆ. ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ. ಜೊತೆಗೆ ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್ ನೋಡಿ, ನೀವು ಮಣ್ಣು ನೋಡ್ತಾ ಇದ್ದರೇ ಗೊತ್ತಾಗುತ್ತೆ. ಪ್ಯೂರ್ ರೆಡ್ ಸಾಯಿಲ್. ಮಣ್ಣು ರೆಡ್ ಸಾಯಿಲ್. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಯಾವ ಸಮಸ್ಯೆನೂ ಇಲ್ಲ. ಕೆಲವೊಂದು ಕಾರಣಾಂತರಗಳಿಂದ ನೋಡಿ, ನಾನು ಪ್ರತಿ ವಿಡಿಯೋದಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟಿರ್ತೀನಿ. ಯಾವೊಬ್ಬ ರೈತ ಜಮೀನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ. ಕೆಲವೊಂದು ಆರ್ಥಿಕ ಪರಿಸ್ಥಿತಿ, ಕೆಲವೊಂದು ಸಮಸ್ಯೆಗಳು, ಆ ಕಾರಣಗಳಿಂದ ಜಮೀನನ್ನು ಮಾರ್ತಾನೆ ಹೊರತಾಗಿ ಬೇರೆ ಯಾವ ಕಾರಣಕ್ಕೂ ಜಮೀನು ಮಾರುವ ಉದ್ದೇಶ ಅವರಿಗೆ ಇರೋದಿಲ್ಲ. ಇನ್ನು ಈ ಭಾಗದಲ್ಲಿ ನಾನು ಪದೇ ಒತ್ತಿ ಹೇಳ್ತೀನಿ, ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ. ಜೊತೆಗೆ ನೀವು ಕೂಡ ಈ ಜಮೀನನ್ನು ಖರೀದಿಸುವುದಕ್ಕಿಂತ ಮುಂಚೆ ಈ ಸ್ಪಾಟ್ಗೆ ವಿಸಿಟ್ ಕೊಟ್ಟಾಗ ಒಂದು ಅರ್ಧ ಗಂಟೆ ಈ ಸಮಯನ ಕಳೀರಿ. ಆಗ ಗೊತ್ತಾಗುತ್ತೆ ಈ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿ ಎಲ್ಲ. ನೀವು ಯಾವುದೇ ರೀತಿ ತೊಂದರೆ, ನಾವು ಕೂಡ ಎಲ್ಲವನ್ನು ವಿಚಾರಿಸಿ ವಿಡಿಯೋ ಮಾಡಿರ್ತೀವಿ, ಆದರೆ ಕೆಲವೊಂದು ವಿಚಾರಗಳು ನಮಗೆ ಕೂಡ ತಿಳಿದಿರಲ್ಲ. ಆದ್ದರಿಂದ ನೀವು ಈ ಜಾಗದಲ್ಲಿ ಸ್ಪೆಂಡ್ ಮಾಡಿ ಟೈಮ್ನ ಖರೀದಿಸೋದಕ್ಕೆ ಮುಂದೆ ಪಡಿ. ಜೊತೆಗೆ ನನ್ನಲ್ಲಿ ಏನಾದರೂ ತಪ್ಪು ಲೋಪದೋಷಗಳಿದ್ದರೆ ತಿದ್ದುವಂಥ ಕೆಲಸ ಕೂಡ ನೀವು ಮಾಡ್ಬೋದು. ಯಾಕೆಂದರೆ ಕೆಲವೊಂದು ಒತ್ತಡದಲ್ಲಿ ಕೆಲವೊಂದು ವಿಚಾರಗಳನ್ನು ವಿವರಣೆ ಕೊಡುವುದಂಥ ವೇಳೆಯಲ್ಲಿ ನಾನು ಮರ್ತಿರ್ತೀನಿ. ಅಂಥ ವಿಚಾರಗಳನ್ನು ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತಿದ್ದುಕೊಂಡು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಈ ಜಮೀನಿನ ಬೆಲೆ 1 ಎಕರೆ 18 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ನೇರವಾಗಿ ಪಾರ್ಟಿನ ಎದುರಿಗೆ ಕೂತ್ಕೊಂಡು ವ್ಯವಹಾರ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಈ ಜಮೀನು ನಾನು ಆರಂಭದಲ್ಲಿ ಹೇಳಿದ್ದೀನಿ, 100 ವರ್ಷ ಇತಿಹಾಸ ಇರುವಂಥ ತೋಟ. ನೋಡಿ, ನೀವು ಸುತ್ತಲೂ ಕೂಡ ಎಲ್ಲೂ ಕೂಡ ಪಕ್ಕದಲ್ಲಿ ನಿಮಗೆ ಮೂಸಂಬೆ ಹಾಕಿದ್ದಾರೆ, ತೆಂಗು, ನಿಮ್ಗೆ ಅಲ್ಲೆಲ್ಲ ಅಡಿಕೆ, ಎಲ್ಲ ಕಡೆ ಸಮೃದ್ಧಿಯಾಗಿರುವಂಥ. ಜೊತೆಗೆ ಟೌನ್ ನಿಯರ್. ಇದು 8 ಕಿಲೋಮೀಟ್ರ್ ಆಗುತ್ತೆ ಚಳ್ಳಕೆರೆಗೆ, ಕೇವಲ 8 ಕಿಲೋಮೀಟ್ರ್ ಆಗುತ್ತೆ. ಅದು ಕೂಡ ಚಿತ್ರದುರ್ಗ, ಚಳ್ಳಕೆರೆ ಟು ಚಿತ್ರದುರ್ಗ ಹೋಗುವಂಥ ಮಾರ್ಗದಲ್ಲಿ ಬರುವಂಥ ಈ ಜಮೀನು. ನೀವೇನಾದರೂ ಈ ಜಮೀನು ಬಗ್ಗೆ ಇಂಟ್ರೆಸ್ಟ್ ಹೊಂದಿದ್ದರೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬಂದು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇದೇ ರೀತಿ
ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ಜಮೀನಿನ ವೀಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.